ನಮಸ್ತೆ ವೀಕ್ಷಕರೇ, ಇಂದು ನಾನು ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನಲ್ಲಿರುವಂತಹ ಕೊಟ್ಟೂರು ಬಸವೇಶ್ವರ ದೇವಾಲಯವನ್ನು ನಿಮಗೆ ಪರಿಚಯ ಮಾಡಿಸಲಿದ್ದೇನೆ. ಈ ದೇವಾಲಯವು ಸಿರುಗುಪ್ಪದಿಂದ ದೇಶನೂರಿಗೆ ಸಂಚರಿಸುವ ಮಾರ್ಗದಲ್ಲಿ ಎಡಭಾಗದಲ್ಲಿ ಕಾಣಸಿಗುತ್ತದೆ. ಬನ್ನಿ ಈಗ ಈ ದೇವಾಲಯದ ಬಳಿ ಹೋಗೋಣ. ಪೂರ್ವಾಭಿಮುಖವಾಗಿರುವ ಈ ದೇವಾಲಯವು ಚಿಕ್ಕ ಪ್ರವೇಶ ದ್ವಾರವನ್ನು ಒಳಗೊಂಡಿದ್ದು ಅಲಂಕೃತ ಗೋಪುರವನ್ನು ಹೊಂದಿದೆ. ಚಿತ್ರದಲ್ಲಿರುವಂತೆ ತುಂಬಾ ಎತ್ತರವಾದ ಗೋಪುರವನ್ನು ಒಳಗೊಂಡಿದ್ದು ಕಾಲಾನಂತರದಲ್ಲಿ ಶಿಥಿಲಗೊಂಡು ಈ ಸ್ಥಿತಿಯನ್ನು ಉಳಿಸಿಕೊಂಡಿದೆ. ದ್ವಾರಬಾಗಿಲಿನ ಮೇಲೆ ಒಂದು ಶಾಸನವನ್ನು ನೀವು ಕಾಣಬಹುದು. ಈ ಶಾಸನವು ಕ್ರಿ. ಶ. 1887 ಶಾಸನವಾಗಿದೆ. ಈ ಶಾಸನದಲ್ಲಿರುವ ವಿಷಯವೇನೆಂದರೆ ಸಿರುಗುಪ್ಪಿಯ ಮಜಿಗೆ ದೊಡ್ಡಪ್ಪನ ಮಗನಾದ ಬಸಪ್ಪನು ಕೊಟ್ಟೂರು ಬಸವೇಶ್ವರನ ಸ್ಥಾಪನೆ ಮಾಡಿದ. ಈ ಕಟ್ಟಣೆ ಕಾರ್ಯವು 1889ಕ್ಕೆ ಪೂರ್ಣವಾಯಿತು ಎಂದು ಬರೆಸಿದ್ದಾರೆ. ನಂತರ ಪ್ರವೇಶ ದ್ವಾರದ ಒಳಗಡೆ ಹೋದಂತೆ ನಮಗೆ ಗರ್ಭಗೃಹ, ಸಭಾ ಮಂಟಪ ಹಾಗೂ ವಿಶಾಲ ಪ್ರಾಂಗಣ ಕಾಣಬಹುದು. ಗೋಡೆಯಲ್ಲಿ ಸಾಲುಮಂಟಪಗಳಿದ್ದು ಸಭಾ ಮಂಟಪದಲ್ಲಿರುವ ಕಂಬಗಳು ಚಚೌಕವಾಗಿವೆ. ಗರ್ಭಗೃಹದಲ್ಲಿ ಎತ್ತರದ ಪೀಠದ ಮೇಲೆ ಬಸವಣ್ಣನನ್ನು ಪ್ರತಿಷ್ಠಾಪಿಸಲಾಗಿದೆ. ಈ ದೇವಾಲಯವು ವೀರಭದ್ರ, ಶಿವಲಿಂಗ, ನಂದಿ, ಷಣ್ಮುಖ, ಕಾಲಭೈರವ, ಗಣೇಶ ಮತ್ತು ನವಗ್ರಹ ಶಿಲ್ಪಗಳನ್ನು ಒಳಗೊಂಡಿದೆ. ಆಧಾರಗಳ ಪ್ರಕಾರ ಈ ದೇವಾಲಯವನ್ನು ಪಾಳೆಗಾರರು ನಿರ್ಮಿಸಿದ್ದಾರೆ ಎಂಬುದು ತಿಳಿಯುತ್ತದೆ. ಬಿಡುವಿದ್ದಾಗ ತಾವುಗಳು ಒಮ್ಮೆ ಈ ದೇವಾಲಯವನ್ನು ಭೇಟಿ ನೀಡಿ ಎಂದು ತಿಳಿಸುತ್ತಾ, ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯವನ್ನು ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ನಮಸ್ಕಾರಗಳು.